ಭಾರತೀಯ ಸಂಸ್ಕೃತಿಯಲ್ಲಿ ಗುರುಪೂರ್ಣಿಮಾಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಬದಲಿಗೆ ಗುರು-ಶಿಷ್ಯ ಪರಂಪರೆಯ ಪವಿತ್ರ ಸಂಬಂಧವನ್ನು ಸ್ಮರಿಸುವ, ಜ್ಞಾನದ ಮಹತ್ವವನ್ನು ಸಾರುವ ಮತ್ತು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಸುದಿನ. ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯಂದು ಈ ಹಬ್ಬವನ್ನು ದೇಶದಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಗುರುಪೂರ್ಣಿಮೆಯು ಅನೇಕ ಪೌರಾಣಿಕ ಮತ್ತು ಐತಿಹಾಸಿಕ ಘಟನೆಗಳೊಂದಿಗೆ ತಳಕು ಹಾಕಿಕೊಂಡಿದೆ. ಹಿಂದೂ ಧರ್ಮದ ಪ್ರಕಾರ ಇದೇ ದಿನದಂದು ಮಹಾಭಾರತದ ಕರ್ತೃ, ವೇದಗಳನ್ನು ವಿಭಜಿಸಿದ ಮಹರ್ಷಿ ವೇದವ್ಯಾಸರು ಜನಿಸಿದರು. ಅವರನ್ನು ಆದಿಗುರುಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿಯೇ ಈ ದಿನವನ್ನು ವ್ಯಾಸಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ವ್ಯಾಸರು ಮಾನವಕುಲಕ್ಕೆ ಅಪಾರ ಜ್ಞಾನವನ್ನು ನೀಡಿದ ಮಹಾನ್ ಜ್ಞಾನಿ ಮತ್ತು ಅವರ ಕೊಡುಗೆಯನ್ನು ಸ್ಮರಿಸಲು ಈ ದಿನವನ್ನು ಮೀಸಲಿಡಲಾಗಿದೆ. ಯೋಗ ಸಂಪ್ರದಾಯದ ಪ್ರಕಾರ ಭಗವಾನ್ ಶಿವನು ಆದಿಗುರುವಾಗಿ ಮೊದಲ ಗುರು ಸಪ್ತೋರ್ಷಿಗಳಿಗೆ ಯೋಗ ವಿಜ್ಞಾನದ ಜ್ಞಾನವನ್ನು ನೀಡಿದ ದಿನವಿದು. ಈ ಘಟನೆಯು ಜ್ಞಾನದ ಹರಿವು ಮತ್ತು ಶಿಷ್ಯರಿಗೆ ಗುರುಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧನು ಜ್ಞಾನೋದಯದ ನಂತರ ಸಾರನಾಥದಲ್ಲಿ ತನ್ನ 5 ಶಿಷ್ಯರಿಗೆ ಮೊದಲ ಧರ್ಮೋಪದೇಶ ನೀಡಿದ್ದು ಇದೇ ದಿನ ಎಂದು ನಂಬಲಾಗಿದೆ. ಇದು ಬೌದ್ಧ ಧರ್ಮದ ಸ್ಥಾಪನೆಗೆ ಕಾರಣವಾಯಿತು. ಜೈನ ಧರ್ಮದಲ್ಲಿಯೂ ಸಹ ಮಹಾವೀರರು ಗೌತಮ ಸ್ವಾಮಿಯನ್ನು ತಮ್ಮ ಮೊದಲ ಶಿಷ್ಯನನ್ನಾಗಿ ಸ್ವೀಕರಿಸಿ ಗುರುಗಳಾದ ದಿನವನ್ನು ಗುರುಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ. ಈ ವಿವಿಧ ಆಚರಣೆಗಳು ಗುರುಪೂರ್ಣಿಮೆಯು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಬದಲಿಗೆ ಜ್ಞಾನ ಮತ್ತು ಮಾರ್ಗದರ್ಶನಕ್ಕೆ ನೀಡುವ ಸಾರ್ವತ್ರಿಕ ಗೌರವವನ್ನು ಸೂಚಿಸುತ್ತದೆ. ಗುರುಪೂರ್ಣಿಮೆಯು ಕೇವಲ ಒಂದು ಪುರಾತನ ಆಚರಣೆಯಾಗಿ ಉಳಿದಿಲ್ಲ, ಬದಲಿಗೆ ಆಧುನಿಕ ಜೀವನದಲ್ಲಿಯೂ ಅದರ ಮಹತ್ವ ಅಪಾರ. ಗುರು ಎಂಬ ಪದವು ಗು ಅಂದರೆ ಅಂಧಕಾರ, ಅಜ್ಞಾನ ಮತ್ತು ರು ಅಂದರೆ ಅದನ್ನು ನಿವಾರಿಸುವವನು ಎಂಬ ಅರ್ಥವನ್ನು ನೀಡುತ್ತದೆ. ಅಂದರೆ ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವರೇ ಗುರುಗಳು. ಈ ದಿನದಂದು ಶಿಷ್ಯರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಅದು ಶೈಕ್ಷಣಿಕ ಗುರುಗಳಾಗಿರಬಹುದು, ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರಬಹುದು, ಅಥವಾ ಜೀವನದಲ್ಲಿ ಸರಿಯಾದ ಹಾದಿ ತೋರಿಸಿದ ಪೋಷಕರು ಮತ್ತು ಹಿರಿಯರಾಗಿರಬಹುದು. ಗುರುಗಳ ಮಾರ್ಗದರ್ಶನವಿಲ್ಲದೆ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಅವರು ಕೇವಲ ಪಾಠಗಳನ್ನು ಕಲಿಸುವುದಿಲ್ಲ, ಬದಲಿಗೆ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ತುಂಬುತ್ತಾರೆ. ಗುರುಪೂರ್ಣಿಮೆಯು ಸ್ವಯಂ ಅವಲೋಕನಕ್ಕೆ ಒಂದು ಅವಕಾಶವನ್ನು ನೀಡುತ್ತದೆ. ನಾವು ಕಲಿತ ಪಾಠಗಳನ್ನು ಎಷ್ಟು ಅಳವಡಿಸಿಕೊಂಡಿದ್ದೇವೆ, ನಮ್ಮ ಜ್ಞಾನವನ್ನು ಹೇಗೆ ಬಳಸಿಕೊಳ್ಳುತ್ತಿದ್ದೇವೆ ಮತ್ತು ನಮ್ಮ ಜೀವನದಲ್ಲಿ ಹೇಗೆ ಪ್ರಗತಿ ಸಾಧಿಸುತ್ತಿದ್ದೇವೆ ಎಂಬುದನ್ನು ಪರಿಶೀಲಿಸಲು ಇದು ಪ್ರೇರೇಪಿಸುತ್ತದೆ. ಗುರುಗಳಿಂದ ಆಶೀರ್ವಾದ ಪಡೆಯುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ದಿನದಂದು ಗುರುಸೂತ್ರಗಳ ಪ್ರಭಾವವು ಹೆಚ್ಚು ಶಕ್ತಿಯುತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಕೊನೆಯದಾಗಿ, ಗುರುಪೂರ್ಣಿಮೆಯು ಭಾರತೀಯ ಸಂಸ್ಕೃತಿಯಲ್ಲಿ ಜ್ಞಾನಕ್ಕೆ, ಶ್ರದ್ಧೆಗೆ ಮತ್ತು ವಿನಯಕ್ಕೆ ನೀಡುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಇದು ಗುರುಗಳ ನಿಸ್ವಾರ್ಥ ಸೇವೆಗೆ, ಶಿಷ್ಯರ ಭಕ್ತಿಗೆ ಮತ್ತು ಸಮಾಜದಲ್ಲಿ ಜ್ಞಾನದ ನಿರಂತರ ಪ್ರಸಾರಕ್ಕೆ ಪ್ರೇರಣೆಯಾಗಿದೆ. ಈ ಹಬ್ಬವು ಕೇವಲ ಹಿಂದಿನದನ್ನು ಸ್ಮರಿಸುವುದಲ್ಲ, ಬದಲಿಗೆ ಭವಿಷ್ಯದಲ್ಲಿ ಜ್ಞಾನದ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿ ನೀಡುವ ಒಂದು ಮಹಾನ್ ಪ್ರೇರಕ ಶಕ್ತಿ. ನಿಮ್ಮ ಜೀವನದಲ್ಲಿ ನಿಮಗೆ ಪ್ರೇರಣೆ ನೀಡಿದ ಗುರುಗಳು ಯಾರು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.